ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಕೃತಿ ಕಲಾವಿದರ ಕನಸು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನೋಡಿ ವೀಕ್ಷಕರೇ, ಕಾರುಣ್ಣಿಮೆ ಹಬ್ಬ. ಕಾರುಣ್ಣಿಮೆ ಹಬ್ಬ ನಿನ್ನೆ ಇತ್ತು. ನಿನ್ನೆ ದನ ಕರಗಳಿಗೆ ಬಣ್ಣ ಹಚ್ಚಿ ಡೆಕೋರೇಷನ್ ಮಾಡಿ ಮತ್ತೆ ಏನೇನೋ ಆಚರಣೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ ದನ ಕರಗಳಿಗೆ. ಆ ಕಾರುಣ್ಣಿಮೆ ಮುಗಿದ ಮಾರನೇ ದಿವಸನೇ ಕರಿ ಹಬ್ಬನ ಆಚರಣೆ ಮಾಡ್ತಾರೆ. ಕರಿ ಹಬ್ಬ ದಿವಸನೇ ನಾವು ಸಸಿನ ಆಚರಣೆ ಮಾಡ್ತೀವಿ. ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಮದಿ ಮಕ್ಕಳನ್ನ ಮಾಡಿ, ಈಗ ತೆಂಗಿ 4-5 ದಿನ ಮುಂಚೆನೆ ನಾವು ತೆಂಗಿನ ಚಿಪ್ಪಿನಲ್ಲಿ ಮಣ್ಣು ಮತ್ತೆ ಗೊಬ್ಬರ ಯಾವ್ದಾದ್ರೂ ಒಂದು ಕಾಳಾಗ್ಲಿ ಅದನ್ನ ಮೊಳಕೆ ಹೊಡೆ ಹಾಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀರು ಹಾಕ್ತೀವಿ. ಅದನ್ನ ಇಷ್ಟು ಎತ್ತರಾಗಿ ಬೆಳೆಸ್ತೀವಿ. ಆ ಸಸಿನ ಎತ್ತರಾಗಿ ಬೆಳೆಸಿ ಊರಿನ ಬಾವಿಯಲ್ಲಿ ಹೋಗಿ ನಾವು ಈ ಬದಿ ಕುಕ್ಮನ ನೀಟಾಗಿ ಹಚ್ಚಿ ಅದನ್ನ ಬಾವಿಯಲ್ಲಿ ಬಿಟ್ಟು ಅಲ್ಲೇ ಹೋಳಿಗೆ ಅನ್ನ ಸಾಂಬಾರನ್ನ ಕಟ್ಕೊಂಡೋಗಿರ್ತೀವಿ. ಅಲ್ಲೇ ಚೆನ್ನಾಗಿ ಕೂತ್ಕೊಂಡು ಉಂಡು ಅಲ್ಲೇ ಕವನ ಡ್ಯಾನ್ಸು ಮತ್ತೆ ಯಾವ್ದಾದ್ರು ವಚನ ಈ ಥರ ಎಲ್ಲ ನೃತ್ಯ ಅದೆಲ್ಲ ಮಾಡ್ತಾ ನಾವು ಅಲ್ಲೇ ಎಂಜಾಯ್ ಮಾಡಿ ಬರ್ತೀವಿ. ಇದು ಹೇಗೆ ಮಾಡ್ತೀವಿ ಅಂದರೆ ರಿಯಲಿ ಮದುವೆನಾ ಅಂತ ಅನಿಸ್ಬೇಕು, ಹಾಗೆ ಮಾಡ್ತೀವಿ. ಈಗ ರೈತರ ಮಕ್ಕಳು ಯಾಕೆ ಮಾಡ್ತಾರೆ ಅಂತಂದ್ರೆ ಮಳೆ ಬರೋದಕ್ಕೋಸ್ಕರ, ಮಳೆ ಬರಲಿ ಅಂತಾನೆ ಈ ರೈತರ ಮಕ್ಕಳೆಲ್ಲ ಆಚರಣೆ ಮಾಡ್ತಾರೆ. ಪುರಾತನ ಕಾಲದಿಂದಲೂ ರೈತರ ಮಕ್ಕಳೆಲ್ಲ ಆಚರಣೆ ಮಾಡ್ಕಂತ ಹಬ್ಬ ಇದು. ಇವಾಗಲೂ ನಾವು ಮಾಡ್ತಾ ಇದ್ದೀವಿ. ಹಾಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಈ ಹಬ್ಬನ ಇವಾಗ ನಾವು ಮಾಡ್ತಿದ್ದೀವಿ. ನಾವಂತೂ ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ. ಎಲ್ಲ ಡೀಟೇಲ್ ತರಿಸ್ತೀನಿ, ಕಮಾನ್ ಬನ್ರಪ್ಪ. ಅದೇನು ಸಣ್ಣ ಸಣ್ಣ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕಾರುಣ್ಣಿಮೆ ಕರಿ ಆಚರಣೆ ಮಾಡ್ತವಂತೆ. ಎಲ್ರು ನೋಡ್ಕೊಂಡು ಬೆಳ್ಳಿಗಾಗೋಣ ಬನ್ರಪ್ಪ. ಅದೇ ಏನಪ್ಪ ಇದು, ಮದುಮಕ್ಕಳಿಗೆಲ್ಲ ನೀರು ಹಾಕ್ಬಿಟ್ಟು ಅದೇನ ಮಾಡ್ತವಲ್ಲಪ್ಪ. ಅಲ್ಲ ಕೇಳ್ರಪ್ಪ, ಎಲ್ಲ ಸಣ್ಣವ ದೊಡ್ಡವಗಳೆಲ್ಲ ಸೇರ್ಕೊಂಡು ಸೀರೆ ಉಟ್ಕೊಂಡು ಮದುವೆನ ಜಾಮ್ ಜೂಮ್ ಅಂತ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟವಲ್ಲಪ್ಪ. ಎಲ್ಲಿ ನೋಡ್ರಪ್ಪ, ಬ್ಯಾಂಡ್ ಬಾರ್ಸವನು ಬಂದ್ಬಿಟ್ಟವನೆ. ಬಡಿಲ ಇನ್ನು ಜೋರಾಗಿ ಬಡಿಲ. ಅಡೇ ಮದುಮಗಳಿಗೆ ಮದುಮಗ ಕಾಲುಂಗ್ರ ತೊಡಿಸ್ತದೆ ನೋಡ್ರಪ್ಪ. ನೈ ಚುಟಿಕೆ ಬಾಗಿಲಿಗೆ ಬಿಸಿಲು ಬಡ್ದು ಶಿವನೇ ಶಾಂಬುಲೆಂಗ. ನಮ್ಗೆ ಬಿಸಿಲು ಜಾಸ್ತಿ ಆಗಿ ತಲೆ ತಿರುಗ್ತೈತೆ ಶಿವ. ಮಳೆ ಬೇರೆ ಬರವಲ್ದು, ಅದೇ ನಮಗೆ ಚಿಂತೆ ಆಗ್ಬಿಡೈತಿ ಶಿವ. ಎಲ್ಲಿ ನೋಡ್ರಪ್ಪ, ಮದುಮಕ್ಕಳಿಗೆ ಆದಿ ಬೀದಾಗು ಅಕ್ಕಿ ಕಾಳಾಗ್ತವ್ರೆ. ಶಿವ ಜಮಾಸ್ಕಳಿ ಹಾಕ್ಸ್ಕಳಿ. ಶಿವನೇ ಶಂಬುಲಿಂಗ ದಾರಿ ಮಧ್ಯದೊಳಗೆ ಬಂದು ಬ್ರ್ಯಾಂಡ್ ಕಂಪನಿ ತುಂಬಾ ದೊಡ್ಡದೈತಿ ಕಣ್ರಪ್ಪ. ಒಡಿರ್ಲ ಡೋಲು ಬಡಿರ್ಲ.
ಅಲ್ಲೆಲ್ಲ ಶಿವ, ಅಣ್ಣ ಫುಲ್ ಏಕಾಂತದೊಳಗೆ ಡೋಲ್ ಬಡಿತಾವನಲ್ಲಪ್ಪ. ಮಳಿ ಬೆಳಿ ಚೆನ್ನಾಗಾಗ್ಲಿ ಅಂತ ಮದುಮಕ್ಕಳು ಕಳಸ ಬೆಳಗ್ತಾವ್ರೆ. ಬೆಳಗ್ರವ ಮಳಿ ಬೆಳಿ ಚೆನ್ನಾಗಾಗ್ಲಿ ಅಂತ ಬೆಳಗ್ರಿ ಕಣವ. ತಗಳಪ್ಪ, ಹೋಳಿಗೆ ಅನ್ನ ಸಾಂಬಾರು ಸರಿಯಾಗಿ ಬಡಿತಾವ್ರೆ. ಬಡಿರವ, ಚೆನ್ನಾಗಿ ತಿನ್ಕಡ್ರವ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕ ಮಕ್ಕಳ ಸಸಿಯ ಹಬ್ಬನ ಹೇಗೆ ಆಚರಣೆ ಮಾಡಿದೀವಿ ಅಂತ. ಇವಾಗ ನಮ್ಮ ತಂಡದ ಹೆಸರನ್ನ ಮತ್ತೆ ಇವರು ಪಾತ್ರವನ್ನ ಯಾರ್ಯಾರು ಕಡೆ ಆಗಿದ್ದಾರೆ ಅಂತ ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಇವರು ಬಂದು ತನಶ್ರೀ ಅಂತ, ಇವರು ಹೆಣ್ಣಿನ ಅಕ್ಕ ಆಗಿದ್ದಾರೆ. ನನ್ನ ಹೆಸರು ಪ್ರಕೃತಿ ಅಂತ, ನಾನು ಹೆಣ್ಣಿನ ಅತ್ತೆ ಆಗಿದ್ದೀನಿ. ಇವ್ರ ಹೆಸರು ನಮ್ಮ ಅಕ್ಕನೇ ಪವಿತ್ರ ಅಂತ, ಇವರು ಗಂಡಿನ ಅತ್ತೆ ಆಗಿದ್ದಾರೆ. ಇವ್ರ ಹೆಸರು ಅಂಕಿತಾ ಅಂತ, ಇವರು ಗಂಡಿನ ಅಕ್ಕ ಆಗಿದ್ದಾರೆ. ಇವಾಗ ಮದುವೆ ಆಗಿದ್ದಾರೆ, ಮದುಮಕ್ಕಳು ಕ್ಯೂಟ್ ಆಗಿರೋರು. ಇವ್ರ ಹೆಸರು ಬಂದು ಸಾನ್ವಿ ಅಂತ, ಇವಾಗ ಮದುಮಗಳು ಮಾಡಿದಕ್ಕೋಸ್ಕರ ಸೀತಾ ಅಂತ ಇಟ್ಟಿದೀವಿ. ಇವ್ರ ಹೆಸರು ರಾಮ ಅಂತ. ಇವು ಆಕ್ಚುಲಿ ಹೇಳ್ಬೇಕಂದ್ರೆ ಇವಳು ಹೆಣ್ಮಗಳೇ. ಇವಳ ಹೆಸರು ಸೀತಲಾ ಅಂತ, ಆದ್ರೆ ಇವಾಗ ಮದುಮಗ ಮಾಡಿದಕ್ಕೋಸ್ಕರ ಇವನ ಹೆಸರು ರಾಮ ಅಂತ. ಇವ್ರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ರಾಮ ಸೀತೆ ಅಂತ. ಇವ್ರು ಬಂದು ಪ್ರತ್ಯಕ್ಷ ಅಂತ, ಇವರು ಗಂಡಿನ ಕಡೆ ಆಗಿದ್ದಾರೆ. ಇವ್ರ ಹೆಸರು ಅಮೃತ ಅಂತ, ಚಿಕ್ಕ ಕ್ಯೂಟ್ ಆಗಿದ್ದಾಳೆ. ಇವಳು ಹೆಣ್ಣಿನ ಕಡೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ತಂಡ. ಇವರೆಲ್ಲರೂ ನಮ್ಮ ಮದುವೆ ಕಾರ್ಯಕ್ರಮಕ್ಕೆ ಬಂದ ಬ್ಯಾಂಕ್ ಕಂಪ್ನಿಗಳು. ಇವರೆಲ್ಲರೂ ಹೇಗೆ ಬರ್ತಿದ್ದಾರೆ ನೋಡಿ. ಇವಾಗ ನಾವು ನೆಕ್ಸ್ಟ್ ಬಂದು ಇವಾಗ ಕವನ ಆಗ್ಲಿ, ಮತ್ತೆ ಗಾದೆ ಮಾತಾಗ್ಲಿ, ಡ್ಯಾನ್ಸ್ ಆಗಲಿ, ಇಲ್ಲ ಒಗಟುಗಳಾಗ್ಲಿ, ಇವಾಗ ನಮ್ಮ ಫ್ರೆಂಡ್ ಎಲ್ಲರೂ ಹೇಳ್ತಾರೆ. ನಮ್ಮ ಅಕ್ಕ ಆಗ್ಲಿ, ಮದುಮಕ್ಕಳಾಗ್ಲಿ, ಇವಾಗ ಇವರೆಲ್ಲರೂ ಮಾಡ್ತಾರೆ. ನೀವು ಇದನ್ನ ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ. ಓಕೆ, ಇವಾಗ ನಾನೇ ಒಂದು ಗಾದೆನೇ ಹೇಳ್ತೀನಿ. ಈ ಮದುಮಗಂದು ಊರಿಗೆ ಅರಸನಾದರು, ತಾಯಿಗೆ ತಕ್ಕ ಮಗ. ಇವಾಗ ನೆಕ್ಸ್ಟ್ ನಮ್ಮ ಅಕ್ಕ ಹೇಳ್ತಾಳೆ, ಬಾಕ. ಈಗ ನಾನು ಹೇಳ್ಬೇಕಾಗಿರೋ ಒಂದು ಕವನ ಏನಪ್ಪಾ ಅಂದ್ರೆ, ಮದಿಮಗನ ಹೆಸರು ರಾಮ, ಮದಿಮಗಳ ಹೆಸರು ಸೀತೆ, ಇಬ್ಬರು ಸೇರಿದರೆ ಪ್ರೇಮ ಸದೆ. Good morning everyone, my name is Samrita Patande. Today's Garamatu Kekesarare by Misaru Asigidatu Kalchechu. ಇದರಿಂದ ನಿಮ್ಗೆ ಏನ್ ಅನಿಸ್ತಿದೆ? ನಮ್ಗೆ ತುಂಬಾ ಖುಷಿಯಾಗಿದೆ. ಈಗ ಚಿಕ್ಕ ಮಕ್ಕಳು ಇಂದ ಎಷ್ಟು ಚೆನ್ನಾಗಿ ಆಡಿದ್ವಿ, ದೊಡ್ಡವರೊಂದಿಗೆ ಆಡಕ್ಕಾಗೋದು. ನನ್ನ ಹೆಸರು ಶ್ರೀಫಲ, ನಾನು ಇವತ್ತು ಮದುಮಗ ಆಗಿದ್ದೇನೆ. ನಮಗೆ ಬಹಳ ಇಷ್ಟ ಅನಿಸ್ತದೆ. ಭಾಳ ಚೆನ್ನಾಗಿ ಅನಿಸಿದೆ. ಮತ್ತೇನೇನು ನಿಮ್ಮ ಆಟ ನೋಡ್ಕೊಂಡು ಭಾಳ ಖುಷಿ ಅನಿಸ್ತೈತೆ. ನೋಡಿ ವೀಕ್ಷಕರೇ, ಇಲ್ಲೊಬ್ರು ಬರ್ತಾ ಇದ್ದಾರೆ, ಅವ್ರಿಗೂನು ಕೇಳೋಣ.
ನಾವು ಇಷ್ಟ ತನಕ ಆಡಿದ್ದು, ನಾವು ಈ ಹಬ್ಬನ ಆಚರಣೆ ಮಾಡಿದ್ದನ್ನ ನೋಡಿ ನಿಮ್ಗೆ ಹೇಗೆ ಅನ್ಸಿತ್ತು? ನಮಗೆ ಮಾತಾಡಕ್ ಆಗಲ್ಲ. ನಮ್ಗೆ ಇಷ್ಟ ಅನ್ಸಿದ್ರಿ. ನೀವು ಮಾಡಿದ್ದೆಲ್ಲ ನಮ್ಗೆ ಇಷ್ಟ ಅನ್ಸಿದ್ರಿ. ಮತ್ತೆ ಇನ್ನು ಏನಾದ್ರೂ ಅನ್ಸಿದ್ರೆ ಇನ್ನ ಚೆನ್ನಾಗಿ ಕಾಣಿಸ್ರಿ, ಇನ್ನೊಮ್ಮೆ ಮಾಡ್ರಿ ಆದ್ರೆ ಆಯ್ತಲ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬರೋರು ಹೋಗೋರು ಎಲ್ಲರಿಗೂ ನಮ್ಮ ಈ ಸಂಭ್ರಮವನ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಇಲ್ಲಿಗೆ ನಾವು ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಟೇಕ್ ಕೇರ್, ಬಾಯ್ ಬಾಯ್. ಅಲ್ಲೇ ಚಿಕ್ಕ ಮಕ್ಕಳು ಸಣ್ಣವ ದೊಡ್ಡವುಗಳೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಮಾಡ್ಕೊಂಡ್ಬಿಟ್ಟಿವಲ್ಲಪ್ಪ ಶಶಿ ಹಬ್ಬನ. ಕರಿ ಹಬ್ಬ ಜೋರಾಗಿತ್ತು ಕಣ್ರವ. ನಿಮಗೆಲ್ಲ ಶುಭವಾಗ್ಲಿ. ನಾ ಇನ್ನು ಬರ್ತೀನಿ ಕಣ್ರವ. ಶಿವನೇ ಶಾಂಬುಲಿಂಗ.